ದರ್ಶನ್ ಡ್ರಾಮಾ ಮುಗಿಯಲ್ವಾ? ಡಿಸೆಂಬರ್ 11ಕ್ಕೆ ಗಂಡಾಂತರವ ಹಾಗಿದ್ರೆ ಸೂಪರ್ ಆಕ್ಟರ್ ದರ್ಶನ್ ಮತ್ತೆ ಜೈಲಿಗೆ ಹೋಗೋದು ಗ್ಯಾರಂಟಿನಾ? ದರ್ಶನ್ ಹೈ ಡ್ರಾಮಾ ನೋಡಿ ನೋಡಿ ಕರ್ನಾಟಕ ರೊಚ್ಚಿಗೆದ್ದಿದ್ಯಾ? ಆಸ್ಪತ್ರೆ ಸೇರಿ 28 ದಿನ ಆಗಿದೆ, ಆದ್ರೂ ಕೂಡ ದರ್ಶನ್ ಬೆನ್ನಿಗೆ ಸರ್ಜರಿ ಮಾತ್ರ ಆಗಿಲ್ಲ. ಹಾಗಿದ್ರೆ ದರ್ಶನ್ ನಾಟಕ ಆಡ್ತಿದಾರಾ? ಜೈಲಿನಲ್ಲಿದ್ದಾಗ ನಡೆಯೋದಕ್ಕೂ ಆಗದಂತೆ ಒದ್ದಾಡ್ತಾ ಇದ್ರು ದರ್ಶನ್. ಮಾಧ್ಯಮಗಳ ಮುಂದೆ ಒಂದು ಬ್ಯಾಗ್ ಎತ್ತೋಕೂ ಆಗದೆ ಪೋಸ್ ಕೊಡ್ತಾ ಇದ್ರು. ತಿಂಗಳ ಹಿಂದೆ ದರ್ಶನ್ ಕ್ಯಾಮೆರಾ ಮುಂದೆ ಮಾಡಿದ್ದೆಲ್ಲ ನಾಟಕನ? ಈ ಅನುಮಾನ ಈಗ ಎದ್ದಿದೆ. ಅಷ್ಟೊಂದು ಸೀರಿಯಸ್ ಆಗಿದ್ದಂತೆ ವರ್ತಿಸಿದ್ರು ನಟ ದರ್ಶನ್, ಆದ್ರೆ ಸರ್ಜರಿ ಯಾಕಿಲ್ಲ? ಹೆಲ್ತ್ ಕ್ರಿಟಿಕಲ್ಲು ಅಂತ ಕೋರ್ಟ್ ನಲ್ಲಿ ಹೇಳಿದ್ದು ಸುಳ್ಳ? ಹಾಗಿದ್ರೆ ಕ್ರಿಟಿಕಲ್ ಆಗಿದ್ದಿದ್ರೆ ದರ್ಶನ್ ಸರ್ಜರಿಗೆ 28 ದಿನ ಬೇಕಾಗಿತ್ತಾ? ಜೈಲಿನಲ್ಲಿದ್ದಾಗ ಇಲ್ಲದ ಬಿಪಿ ಶುಗರ್ ಆಸ್ಪತ್ರೆ ಸೇರಿದ ಮೇಲೆ ಏರುಪೇರಾಯ್ತಾ? ಹೈಟೆಕ್ ಆಗಿರೋ ಬಿಜಿಎಸ್ ಆಸ್ಪತ್ರೆಯಲ್ಲೇ ಬಿಪಿ ಕಂಟ್ರೋಲ್ಗೆ ಬರ್ತಿಲ್ವಾ? ಡಿಸೆಂಬರ್ 11ಕ್ಕೆ ನಟ ಭಯಂಕರ ದರ್ಶನ್ಗೆ ಏನಾಗುತ್ತೆ ಗೊತ್ತಾ? ಈಗಾಗಲೇ 28 ದಿನ ಆಗಿದೆ. ಮೆಡಿಕಲ್ ಬೇಲ್ ಮೇಲೆ ನಟ ದರ್ಶನ್ ಅವರು ಬಿಜಿಎಸ್ ಆಸ್ಪತ್ರೆ ಸೇರಿದ್ದಾರೆ. ಆದ್ರೆ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ಬ್ಯಾಗ್ ಎತ್ತೋಕೂ ಆಗದೆ ಒದ್ದಾಡ್ತಾ ಇದ್ರು. ಅವರ ಪರಿಸ್ಥಿತಿಯನ್ನ ನೋಡಿದ್ರೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು ಅನ್ನುವಂತ ವಾದವನ್ನ ಕೂಡ ಸಿವಿ ನಾಗೇಶ್ ಅವರು ಮಾಡಿ ಮೆಡಿಕಲ್ ಬೇಲನ್ನ ಕೊಡಿಸಿದ್ರು. ಆದ್ರೆ ಇದೀಗ ಬೇಲ್ ಮೇಲೆ ಬಂದು ಆಸ್ಪತ್ರೆ ಸೇರಿರುವಂತಹ ದರ್ಶನ್ಗೆ ಇನ್ನೂ ಮಾತ್ರ ಸರ್ಜರಿ ಮಾಡಿಲ್ಲ. ಯಾಕೆ ಅನ್ನುವಂತ ಪ್ರಶ್ನೆಗಳು ಎದ್ದಿದಾವೆ. ಹಾಗಿದ್ರೆ ಬೇಲ್ಗೋಸ್ಕರ ನಟ ದರ್ಶನ್ ಅವರು ಈ ರೀತಿ ನಾಟಕ ಆಡಿದ್ರ ಅನ್ನುವಂತ ಪ್ರಶ್ನೆಗಳು ಎದ್ದಿದಾವೆ, ಅನುಮಾನಗಳು ಹುಟ್ಟಿದಾವೆ. ಡಿಸೆಂಬರ್ 11ಕ್ಕೆ ಹಾಗಿದ್ರೆ ದರ್ಶನ್ ಅವರ ಭವಿಷ್ಯ ಏನಾಗುತ್ತೆ? ಮತ್ತೊಮ್ಮೆ ವಿಚಾರಣೆ ಮಾಡ್ತಾರಾ? ದರ್ಶನ್ ಹೆಲ್ತ್ ಕುರಿತಾದಂತಹ ಯಾವುದೇ ಅಪ್ಡೇಟ್ ಅನ್ನು ಕೂಡ ಅವರ ಡಾಕ್ಟರ್ ಕೊಟ್ಟಿಲ್ಲ. ಸೂಪರ್ ಆಕ್ಟಿಂಗ್ ಮಾಡಿದ್ರ ಹಾಗಿದ್ರೆ ನಟ ದರ್ಶನ್ ಮತ್ತೆ ಜೈಲಿಗೆ ಹೋಗೋದು ಫಿಕ್ಸ್? ಹಾಗಿದ್ರೆ ದರ್ಶನ್ ಅವರ ಈ ಹೈ ಡ್ರಾಮಾ ನೋಡಿ ನೋಡಿ ಕರ್ನಾಟಕ ರುಚಿಗಿದ್ದಿದ್ಯಾ? ಆಸ್ಪತ್ರೆ ಸೇರಿ 28 ದಿನ ಆದ್ರೂ ಕೂಡ ದರ್ಶನ್ ಬೆನ್ನಿಗೆ ಸರ್ಜರಿ ಮಾತ್ರ ಯಾಕಿಲ್ಲ ಅನ್ನುವಂತ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಆಗಬೇಕು ಅಂತ ಹೇಳಿ ಬಿಜಿಎಸ್ ಆಸ್ಪತ್ರೆಗೆ ಅಡ್ಮಿಟ್ ಆದಂತಹ ದರ್ಶನ್ ಇದುವರೆಗೂ ಕೂಡ ಸರ್ಜರಿ ಯಾಕೆ ಮಾಡಿಸ್ಕೊಂಡಿಲ್ಲ? ಡಾಕ್ಟರ್ ಕೂಡ ಯಾಕೆ ಅವರಿಗೆ ಸರ್ಜರಿ ಮಾಡಿಲ್ಲ? ಹಾಗಿದ್ರೆ ಮೆಡಿಕಲ್ ಬೇಲ್ ಕ್ಯಾನ್ಸಲ್ ಆಗುತ್ತಾ? ದರ್ಶನ್ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ನಡೀತಾ ಇದೆ, ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದ್ರ ಕುರಿತಾಗಿ ಮತ್ತೊಮ್ಮೆ ಏನಾದ್ರೂ ವಿಚಾರಣೆಯನ್ನ ನಡೆಸಲಾಗುತ್ತಾ? ವಿಚಾರಣೆ ನಡೆಸಿದ್ರೆ ದರ್ಶನ್ ಆಡಿರೋದು ನಾಟಕ ಅಂತ ಹೇಳಿ ಪ್ರೂವ್ ಆಯ್ತು ಅಂತಂದ್ರೆ ಅವರ ಮೆಡಿಕಲ್ ಬೇಲ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದಾರೆ ನಟ ದರ್ಶನ್. ಅವರಿಗೆ ಸರ್ಜರಿ ಮಾಡಲಿಲ್ಲ ಅಂತಂದ್ರೆ ಅವರ ಎಡಗಾಲಿಗೆ ಲಕ್ವ ಹೊಡೆಯುವಂತಹ ಚಾನ್ಸಸ್ ಇರುತ್ತೆ. ಅವರ ಮುಂದಿನ ಭವಿಷ್ಯಕ್ಕೆ ಇವರಿಗೆ ತೊಂದರೆ ಆಗಬಹುದು. ಹೀಗಾಗಿ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು, ಸರ್ಜರಿ ಮಾಡಬೇಕು. ಅವರ ಬೆನ್ನು ಮೂಳೆಯ L1 S1 ಸಮಸ್ಯೆ ಇದೆ. ಆ ಒಂದು ಸಮಸ್ಯೆ ಸಾರ್ಟ್ ಔಟ್ ಆಗಬೇಕು ಅಂತಂದ್ರೆ ಅವರಿಗೆ ಸರ್ಜರಿ ಮಾಡಲೇಬೇಕು ಅನ್ನುವಂಥ ಒಂದು ಕಾರಣವನ್ನ ಕೊಟ್ಟು ಅವರ ಪರ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ಮೆಡಿಕಲ್ ಬೇಲ್ ಅನ್ನ ಕೊಡಿಸಿದ್ರು 6 ವಾರಗಳ ಕಾಲ. ಇನ್ನು ಉಳಿದಿರುವಂತದ್ದು ಕೇವಲ 2 ವಾರಗಳು ಮಾತ್ರ. ಆಲ್ರೆಡಿ 28 ದಿನಗಳ ಕಾಲ ದರ್ಶನ್ ಈಗಾಗಲೇ ಬಿಜಿಎಸ್ ಆಸ್ಪತ್ರೆಯಲ್ಲೇ ಕಳೆದಿದ್ದಾರೆ. 28 ದಿನ ಆಸ್ಪತ್ರೆಯಲ್ಲಿ ಕೇವಲ ಹಾಗಿದ್ರೆ ಫಿಸಿಯೋಥೆರಪಿಯಲ್ಲೇ ಕಾಲ ಕಳೆದಿದ್ದಾರೆ ನಟ ದರ್ಶನ್. ಈ ಎಲ್ಲಾ ಪ್ರಶ್ನೆಗಳು ಕೂಡ ಇದಾವೆ. ಹಾಗಿದ್ರೆ ಡಿಸೆಂಬರ್ 11 ಏನಾಗುತ್ತೆ?